ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಶಾಪ್ ಕರ್ನಾಟಕ. ಸೊ ಈಗ ನಾನು ಮತ್ತೆ ಖಾದಿ ವಿಷಯವಾಗಿ ಬಂದಿದ್ದೀನಿ. ಸೊ ಆಲ್ರೆಡಿ ನಾನು ಹಿಂದಿನ ವಿಡಿಯೋಗಳಲ್ಲಿ ನಿಮಗೆ ನನ್ನ ಈ ಒಂದು ರಾಷ್ಟ್ರ ಧ್ವಜ ಏನಿದೆ, ಸೊ ಅದ್ರ ಬಗ್ಗೆ ನಾನು ಮಾತಾಡಿದ್ದೆ. ಸೊ ಈ ರಾಷ್ಟ್ರ ಧ್ವಜ ಅದರ ಇತಿಹಾಸದ ಬಗ್ಗೆ ಮಾತಾಡಿದ್ದೆ. ಮತ್ತೆ ನೋಡಿ, ಬಹಳ ಇಂಪಾರ್ಟೆಂಟ್ ಆಗಿ ಫ್ಲಾಗ್ ಕೋಡ್ ಆಫ್ ಇಂಡಿಯಾ ಅಂತ ಏನ್ ಹೇಳ್ತೀವಿ, ಸೊ ಅದ್ರ ಬಗ್ಗೆ ನಾನು ಮಾತಾಡಿದ್ದೆ. ಮತ್ತೆ ಕಾನ್ಸ್ಟಿಟ್ಯೂಷನ್ ಮತ್ತೆ ಲೀಗಲ್ ಆಸ್ಪೆಕ್ಟ್ಸ್, ನಮ್ಮ ಸಂವಿಧಾನ ಮತ್ತೆ ಕಾನೂನು ಏನೇನಿದೆ ಈ ಒಂದು ರಾಷ್ಟ್ರ ಧ್ವಜಕ್ಕೆ, ಅದ್ರ ಬಗ್ಗೆ ಮಾತಾಡಿದ್ದೆ. ಸೊ ಈ ರೀತಿಯಾಗಿ ಅದ್ರ ಬಗ್ಗೆ ನಾನು ನೋಟ್ಸ್ ಕೂಡ ಕೊಟ್ಟಿದ್ದೆ. ಸೊ ನೀವು ಡೌನ್ಲೋಡ್ ಮಾಡ್ಕೊಂಡಿರ್ತೀರಾ, ಅದನ್ನ ನೋಡಿರ್ತೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ನೋಡಿ, ನಾನು ಒಂದು ಎಕ್ಸ್ಪ್ಲನೇಷನ್ ನಿಮಗೆ ಏನಾದರೂ ಅರ್ಥ ಆಗಿಲ್ಲ ಅಂತಂದ್ರೆ, ಸೊ ದಯವಿಟ್ಟು ನೀವು ನಾನು ಕೊಟ್ಟಿರೋ ಒಂದು ನೋಟ್ಸ್ ಏನಿದೆ, ಸೊ ಸ್ಟಡಿ ಮೆಟೀರಿಯಲ್ ಅದನ್ನ ನೀವು ಓದ್ಕೊಳ್ಳಿ. ಸೊ ಅದ್ರಲ್ಲಿ ಏನಾದರೂ ಒಂದು ಪ್ರಶ್ನೆಗಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ನಾನು ಅದನ್ನ ಇನ್ನೊಂದು ನೆಕ್ಸ್ಟ್ ವಿಡಿಯೋ ನಾನು ಏನು ಮಾಡ್ತೀನಿ, ಅವಾಗ ನಾನು ಅದನ್ನ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಸೊ ನನ್ನ ಕೈಲಿ ಎಷ್ಟು ಆಗುತ್ತೋ ಅಷ್ಟು ಪ್ರಯತ್ನ ಮಾಡಿ ನಾನು ನಿಮಗೆ ಇವೆಲ್ಲ ವಿಷಯಗಳನ್ನು ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ನಾನು ಇಂದಿನ ವಿಡಿಯೋದಲ್ಲಿ ಏನೇನು ಹೇಳಿದೆ, ಸೊ ಅದನ್ನೇ ಒಂದು 2 ನಿಮಿಷ ಹೇಳ್ಬಿಡ್ತೀನಿ ಬೇಗ ಬೇಗ. ಸೊ ನೋಡೋಣ ಅದು ಏನೇನಿದೆ ಅಂತ ಹೇಳಿ. ಸೊ ಎಲ್ಲರೂ ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಸೊ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡ್ತಾರೆ, ಎಲ್ರಿಗೂ ಉಪಯೋಗ ಆಗಲಿ ಅಂತ ಹೇಳಿ ಮಾಡ್ತಾ ಇರುವಂಥದ್ದು. ಸೊ ನೋಡಿ, ಮೊದಲಿಗೆ ನಾನು ಹೇಳ್ದಂಗೆ ನೋಡಿ, ಮೊದಲು ಯಾವ ಬಾವುಟವನ್ನು ಹಾರಿಸಿದ್ರು, ಸೊ ಎಲ್ಲಿ ಹಾರಿಸಿದ್ರು ಕೂಡ ಮಾತಾಡಿದೆ. ನೋಡಿ, 1906ರಲ್ಲಿ ನಮ್ಮ ಬಾವುಟ ಈ ರೀತಿಯಾಗಿತ್ತು, ಅನ್ಅಫಿಷಿಯಲ್ ಫ್ಲಾಗ್ ಆಫ್ ಇಂಡಿಯಾ ಇನ್ 1906. ಸೊ ಈ ರೀತಿಯಾಗಿ ನಮ್ಮ ಬಾವುಟ ಇತ್ತು. ಸೊ ಎಲ್ಲಿ ಮಾಡಿಸಿದ್ರು ಅಂತ ಹೇಳಿ ನಿಮಗೆ ನೆನಪಿರಬೇಕು, ಪಾರ್ಸಿ ಬಾಗ್ ಅಂತ ಹೇಳಿ ನಾನು ಹೇಳಿದ್ದೆ, ಅದು ನಿಮಗೆ ನೆನಪಿರಬೇಕು. ಸೊ ಅಲ್ಲಿ ಮೊದಲನೇದಾಗಿ ಹಾರಿಸಿದ್ದು. ಮತ್ತೆ ಎರಡನೇದಾಗಿ ನೋಡಿ, ಈ ರೀತಿಯಾಗಿ ಬಿಕಾಜಿ ಕಾಮ ಮತ್ತೆ ಅವರು ಈ ಒಂದು ರೆವಲ್ಯೂಷನರೀಸ್ ಅಂತ ಏನ್ ಹೇಳ್ತಾರೆ, ಸೊ ಮೊದಲು ಹೊರಗಡೆ ದೇಶದಲ್ಲಿ ಹಾರಿಸಿದಂತ ಒಂದು ಬಾವುಟ ಇದು 1907ರಲ್ಲಿ. ಸೊ ರೆವಲ್ಯೂಷನರೀಸ್ ಅಂಡ್ ಬಿಕಾಜಿ ಕಾಮ ಅಂತ ನಾನು ನಿನ್ನೆ ಹೇಳಿದೆ, ಬರ್ಲಿನ್ ಅಲ್ಲಿ ಹಾರಿಸಿದಂತ ಒಂದು ಬಾವುಟ ಈ ರೀತಿಯಾಗಿತ್ತು, ಒಂದೇ ಮಾತರಂ ಅಂತ ಹೇಳಿ ಮಧ್ಯದಲ್ಲಿ ಬರ್ತಿತ್ತು. ಸೊ ಈ ರೀತಿಯಾಗಿ ನೋಡಿ, ಇದನ್ನೆಲ್ಲಾನು ಕೇಳ್ತಾರೆ ಯಾವ ರೀತಿಯಾಗಿತ್ತು ಅಂತ ಹೇಳಿ ಕೇಳುವಂಥದ್ದು. ನೆಕ್ಸ್ಟ್ ನೋಡಿ, ಮುಂದಿನದಾಗಿ ಈ ಹೋಮ್ ರೂಲ್ ಲೀಗ್ ಮೂವ್ಮೆಂಟ್ ನಡೀತಾ ಇತ್ತು. ಸೊ ಯಾರ್ಯಾರು ಅಂತ ಹೇಳಿ ಕೂಡ ನಿನ್ನೆ ನಾನು ಹೇಳಿದ್ದೆ, ಲೋಕಮಾನ್ಯ ತಿಲಕ್ ಅವರು ಇದ್ರು. ಸೊ ಅವರು ಮತ್ತೆ ಆನಿ ಬೆಸೆಂಟ್ ಅವರು ಸೊ ಈ ಒಂದು ಬಾವುಟವನ್ನ ಮಾಡಿ ಸಪ್ತಶ್ರೀ ರೀತಿಯಾದಂತಹ ನಕ್ಷತ್ರಗಳು ಹೊಂದಿದ್ವು ಅಂತ ಹೇಳಿ ಇಲ್ಲಿ ಇತ್ತು. ನೋಡಿ, 7 ನಕ್ಷತ್ರಗಳಿರುತ್ತೆ, 1 2 3 4 5 6 7, ಇದನ್ನ ಸಪ್ತಶ್ರೀ ಅಂತ ಹೇಳಿ ಹೇಳ್ತಾರೆ. ಸೊ ಈ ರೀತಿಯಾಗಿ 7 ನಕ್ಷತ್ರಗಳಿದ್ದಂಥ ಬಾವುಟವನ್ನ ಅವರು ಹಾರಿಸಿದ್ರು. ಸೊ ಈ ರೀತಿಯಾಗಿತ್ತು. ಸೊ ಆಮೇಲೆ ಇದೇನಾಯ್ತು, ಅನ್ಅಫಿಷಿಯಲ್ ಅಡಾಪ್ಟೆಡ್ ಇನ್ 1921, ಈ ರೀತಿಯಾದಂಥ ಬಾವುಟ ಬಂದಿತ್ತು ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ನೆಕ್ಸ್ಟ್ ನೋಡಿ, 1931 ಅಲ್ಲಿ ಮಾಡಿದಂತ ನೋಡಿ, ಕರಾಚಿ ಒಂದು ಏನ್ ನಡೆಯುತ್ತೆ, ಕರಾಚಿಯಲ್ಲಿ ಮೀಟಿಂಗ್ ನಡೆಯುತ್ತೆ. ಸೊ ಯಾವ ರೀತಿಯಾಗಿ ಮಾಡಬೇಕು 1931ರಲ್ಲಿ. ಸೊ ಆಗ ನಮಗೆ ಸೊ ಈ ರೀತಿಯಾದಂಥ ಬಾವುಟ ಬಂದಿದ್ದು, ಕೇಸರಿ, ಬಿಳಿ ಮತ್ತೆ ಹಳದಿ. ಸೊ ಈ ರೀತಿಯಾಗಿ ಬಂದಿದಂಥದ್ದು. ಸೊ ಮಧ್ಯದಲ್ಲಿ ನೋಡಿ ಚರಕ ಇತ್ತು ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಆಮೇಲೆ 1947ರಲ್ಲಿ ಸೊ ಈ ರೀತಿಯಾದಂಥ ಬಾವುಟ ಬಂದಿದ್ದು. ಸೊ ಎಲ್ಲದಕ್ಕೂ ಕಾರಣ ಯಾರು ಅಂತ ಅಂದ್ರೆ, ನಾನು ಆಲ್ರೆಡಿ ಹೇಳಿದ್ದೆ. ಸೊ ಯಾರು ಬಾವುಟವನ್ನ ಮಾಡಿದ್ದು ಮೊದಲಿಗೆ ನೆನಪಾಯ್ತಾ? ಯಾರು? ಪಿಂಗಲಿ ವೆಂಕಯ್ಯ. ಸೊ ಪಿಂಗಲಿ ವೆಂಕಯ್ಯನವರು, ಸೊ ಅವರೇ ನಮ್ಮ ಒಂದು ಈ ಎಲ್ಲಾ ಧ್ವಜಕ್ಕೆ ಕಾರಣ ಆಗಿದ್ದು, ಈ ಒಂದು ವಿನ್ಯಾಸವನ್ನ ಕೊಟ್ಟಿದ್ದು ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಅವ್ರು ಏನು ಹೇಳಿದ್ರು ಅಂತಂದ್ರೆ, 2 ಕೆಂಪು ಪಟ್ಟಿ ಇರುವಂತದ್ದು, ಸೊ ಒಂದು ಹಳದಿ ಪಟ್ಟಿ ಇರುವಂತಹ ಒಂದು ಬಾವುಟವನ್ನ ಅವರು ಹೇಳ್ತಾರೆ. ಒಟ್ಟು 3 ವರ್ಣಗಳಿರುವಂತಹ ಒಂದು ಬಾವುಟವನ್ನ ಅವರು ಪ್ರಸ್ತಾಪನೆ ಮಾಡ್ತಾರೆ ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಈ ರೀತಿಯಾಗಿ ಅವರು ಗಾಂಧೀಜಿ ಮುಂದೆ ಹೇಳ್ತಾರೆ. ಸೊ ಅದೆಲ್ಲ ಗೊತ್ತಾಗಿದೆ. ಸೊ ಅವರು ಹೇಳಿದ ಈ ಒಂದು ಕಾರಣಕ್ಕೆ ಏನ್ ಮಾಡ್ತಾರೆ, ಸೊ ಅವ್ರಿಗೆ ಒಂದು ಸ್ಟ್ಯಾಂಪ್ ಅನ್ನ ಮಾಡ್ತಾರೆ, ಅಂಚೆ ಸ್ಟ್ಯಾಂಪ್ ಅನ್ನ ಮಾಡಿ ಗೌರವಾನ್ವಿತವಾಗಿ ಅವ್ರಿಗೆ ಸತ್ತ ಮೇಲೆ ಪಾಸ್ತಮಸ್ಲಿ ದೇ ಅವಾರ್ಡೆಡ್ ಭಾರತ ರತ್ನ ಫಾರ್ ಪಿಂಗಲಿ ವೆಂಕಯ್ಯ, ಯಾವುದೇ ಫಾರ್ ದ ಕಾಂಟ್ರಿಬ್ಯೂಷನ್ ಆಫ್ ಈ ಸ್ವರಾಜ್ ಧ್ವಜ ಏನಿದೆ, ಸೊ ಇದಕ್ಕೋಸ್ಕರ. ಸೊ ಈ ಪಿಂಗಲಿ ವೆಂಕಯ್ಯನವ್ರಿಗೆ ಈ ಒಂದು ಅಂದ್ರೆ ಸತ್ತ ಮೇಲೆ ಅವರಿಗೆ ಭಾರತ ರತ್ನವನ್ನ ಕೊಟ್ಟು ಗೌರವಿಸಿದ್ರು ಅಂತ ಕೂಡ ನಾನು ನಿನ್ನೆ ಒಂದು ವಿಡಿಯೋದಲ್ಲಿ ಹೇಳಿದಂಥದ್ದು. ಇದೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್, ನೀವು ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ನೋಡಿ, ಇಲ್ಲಿ ಹಲವಾರು ಬದಲಾವಣೆಗಳಾದ್ಮೇಲೆ 1931ರಲ್ಲಿ ಕರಾಚಿ ಅಧಿವೇಶನ ಅಂತ ಏನ್ ಹೇಳ್ತೀವಿ, ಕರಾಚಿಯಲ್ಲಿ ನಡೆದ ಕಾಂಗ್ರೆಸ್ ಸಮಿತಿ ಸಭೆಯಲ್ಲಿ ತ್ರಿವರ್ಣ ಧ್ವಜ ರಾಷ್ಟ್ರಧ್ವಜವಾಗಿ ಅಳವಡಿಸಲಾಯಿತು. ನೋಡಿ, ಇದು ಈ ಒಂದು ಧ್ವಜ ಏನ್ ನೋಡ್ತಾ ಇದ್ದೀರಾ, ಸೊ ಈ ಒಂದು ಧ್ವಜ ಕರಾಚಿಯಲ್ಲಿ ಆಗಿರುವಂಥದ್ದು ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಇದು ಇಂಪಾರ್ಟೆಂಟ್ ಪಾಯಿಂಟ್ಸ್ ನೆನ್ನೆ ಹೇಳ್ದಂಗೆ. ಸೊ ಇನ್ನೂ ಒಂದು ಏನ್ ಹೇಳಿದೆ, ಈ ಒಂದು ಕಾನ್ಸ್ಟಿಟ್ಯೂಷನಲ್ ಅಂದ್ರೆ ಸಂವಿಧಾನ ಮತ್ತು ಕಾನೂನು, ಕಾನ್ಸ್ಟಿಟ್ಯೂಷನ್ ಅಂಡ್ ಲೀಗಲ್ ಆಸ್ಪೆಕ್ಟ್ಸ್ ಅಂತ ಏನ್ ಹೇಳ್ತೀವಿ, ಅದು ಶಾಸನಬದ್ಧ ನಿಬಂಧನೆಗಳು ಅಂತ ಹೇಳಿ. ನೋಡಿ, ಇದು ಇಂಪಾರ್ಟೆಂಟ್. ಆರ್ಟಿಕಲ್ 51AA, ಸೊ ಯಾವ್ದ್ರಲ್ಲಿ ಬರುತ್ತೆ, ಪಾರ್ಟ್ 4A. ಪಾರ್ಟ್ 4A ಅಲ್ಲಿ ಎಲ್ಲ ಫಂಡಮೆಂಟಲ್ ರೈಟ್ಸ್ ಇರುವಂಥದ್ದು. ಸೊ ಫಂಡಮೆಂಟಲ್ ಡ್ಯೂಟೀಸ್ ಅಂತ ಏನ್ ಹೇಳ್ತೀವಿ, ಸೊ 11 ಫಂಡಮೆಂಟಲ್ ಡ್ಯೂಟೀಸ್ಗಳು ಇರುತ್ತೆ. ಸೊ ಅದರಲ್ಲಿ ಒಂದು 51AA ಏನ್ ಹೇಳುತ್ತೆ ಅಂತಂದ್ರೆ, ನೋಡಿ, ಸಂವಿಧಾನದ ಬದ್ಧರಾಗಿರ್ಬೇಕು, ನಾವು ರಾಷ್ಟ್ರಧ್ವಜ ರಾಷ್ಟ್ರಗೀತೆಯನ್ನು ಗೌರವಿಸಬೇಕು ಅಂತ ಹೇಳಿ ಇಲ್ಲಿ ಹೇಳುವಂಥದ್ದು. ಮತ್ತೆ ನೋಡಿ, ಈ ಒಂದು ಆಕ್ಟ್ಗಳ ಬಗ್ಗೆ ಹೇಳಿದೆ, ಎಂಬ್ಲೆಮ್ಸ್ ಅಂಡ್ ನೇಮ್ಸ್ ಪ್ರಿವೆನ್ಷನ್ ಇಂಪ್ರಾಪರ್ ಯೂಸ್ ಆಫ್ ಆಕ್ಟ್ 1950 ಆಕ್ಟ್ ಬಗ್ಗೆ ಹೇಳಿದೆ, ಮತ್ತೆ ಪ್ರಿವೆನ್ಷನ್ ಆಫ್ ಇನ್ಸಲ್ಟ್ ಟು ನ್ಯಾಷನಲ್ ಹಾನರ್ ಆಕ್ಟ್ 1971. ಸೊ ಈ ಒಂದು ಆಕ್ಟ್ ಬಗ್ಗೆ ಕೂಡ ನಾನು ಹೇಳಿರುವಂಥದ್ದು. ಸೊ ಯಾರಾದರೂ ಇದನ್ನ
ಪಾಲಿಸಲಿಲ್ಲ ಅಂತಂದರೆ ಸೊ 6 ವರ್ಷಗಳ ಕಾಲ ಯಾವುದೇ ರೀತಿಯಾದಂತಹ ಒಂದು ಲೆಜಿಸ್ಲೇಟಿವ್ ಮತ್ತು ಯಾವುದೇ ರೀತಿಯಾದಂಥ ಎಲೆಕ್ಷನ್ಸು ಈ ರೀತಿಯಾಗಿ ಯಾವುದೇ ರೀತಿಯಂತ ಇರೋದಿಲ್ಲ. ಸೊ ಅವರು ಇದೊಂದು ಅಪರಾಧ ಅಂತ ಹೇಳಿ ಕೂಡ ಹೇಳಿದ್ದೆ. ಸೊ ಇದು ಲೀಗಲ್ ಆಸ್ಪೆಕ್ಟ್ಸು. ಸೊ ನೀವು ತಿಳ್ಕೊಬೇಕು, ಪ್ರೀವಿಯಸ್ ಕೊಟ್ಟಿರೋ ನೋಟ್ಸನ್ನು ಯಾರು ನೋಡಿಲ್ವೋ ಅವ್ರು ಖಂಡಿತವಾಗ್ಲೂ ಹೋಗಿ ಒಂದ್ಸತಿ ನೋಡ್ಬಿಡಿ ಅಂತ ಹೇಳ್ಬೋದಾಗಿದೆ. ಸೊ ಅದಾದ್ಮೇಲೆ ನೋಡಿ, ಇದು ನಾನು ಬ್ರೀಫಾಗಿ ಹೇಳ್ತಾ ಇದ್ದೀನಿ, ಅಂದರೆ ಚಿಕ್ಕದಾಗಿ ಇವತ್ತು ನಾನು ಹೇಳ್ತಾ ಇರೋದು. ಸೊ ಇದನ್ನು ಹೋಗಿ ನೋಡ್ಕೊಳ್ಳಿ. ಸೊ ಇದು ಇಂಪಾರ್ಟೆಂಟ್ ಪಾಯಿಂಟ್, ಆರ್ಟಿಕಲ್ 51A ಅನ್ನೋದು ನೆನಪಾಗ್ಬಿಡ್ಬೇಕು ನಿಮಗೆ. ಆಮೇಲಿಂದ ಯಾವ ಕಾಯ್ದೆಯಲ್ಲಿ ಬರುತ್ತೆ ಅಂತ, ಆಕ್ಟ್ ಕಾಯ್ದೆಯಲ್ಲಿ ಬರುತ್ತೆ ಅಂತ ಹೇಳಿ ಇಲ್ಲಿ ಕೊಟ್ಬಿಡ್ಬೇಕು. ಲಾಂಛನಗಳು ಮತ್ತು ಹೆಸರುಗಳು ಕಾಯ್ದೆ 1950. ಸೊ ಮತ್ತೆ ರಾಷ್ಟ್ರೀಯ ಗೌರವ ಕಾಯ್ದೆ 1971. ಅವಮಾನ ತಡೆಗಟ್ಟುವಿಕೆ, ಪ್ರಿವೆನ್ಷನ್ ಆಫ್ ಇನ್ಸಲ್ಟ್ಸ್ ಆಫ್ ನ್ಯಾಷನಲ್ ಹಾನರ್ ಆಕ್ಟ್ 1971. ಸೊ ಇಂಗ್ಲೀಷ್ನಲ್ಲೂ ಕೂಡ ನಾನು ಇದನ್ನ ಹಾಕಿರುವಂಥದ್ದು. ಸೊ ನೆಕ್ಸ್ಟು ಏನು ಫ್ಲಾಗ್ ಕೋಡ್ ಆಫ್ ಇಂಡಿಯಾ ಅಂತ ಹೇಳಿದ್ದೆ. ಸೊ ಫ್ಲಾಗ್ ಕೋಡ್ ಆಫ್ ಇಂಡಿಯಾ ಅಂತ ಹೇಳಿ ನಾನು ಹೇಳಿದೆ. ಸೊ ಇದೇನು ಹೇಳುತ್ತೆ ಫ್ಲಾಗ್ ಕೋಡ್ ಆಫ್ ಇಂಡಿಯಾ 2002 ಅಂತಂದರೆ, ನಮ್ಮ ಧ್ವಜವನ್ನು ನಾವು ಎಲ್ಲೆಲ್ಲಿ ಹಾರಿಸ್ಬೇಕು, ಸೊ ಯಾವ ರೀತಿಯಾಗಿ ಹಾರಿಸ್ಬೇಕು ಅನ್ನೋದನ್ನ ಒಂದು ನ್ಯಾಯಬದ್ಧವಾದಂಥ ಒಂದು ಇದು ಹೇಳುತ್ತೆ. ಸೊ ನಾವು ಎಲ್ಲಂದ್ರಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸಬಾರ್ದು, ಇದೇ ರೀತಿಯಾಗಿ ಹಾರಿಸ್ಬೇಕು. ಸೊ ಅದು ಎಲ್ಲಿ ಹಾರಿಸ್ಬೋದು, ಎಲ್ಲಿ ಹಾರಿಸಬಾರ್ದು. ಸೊ ಈ ರೀತಿಯಾದಂಥ ಒಂದು ಕೆಲವೊಂದು ನಮಗೆ ನಿಬಂಧನೆಗಳನ್ನು ಕೊಡುತ್ತೆ ಅಂತ ಹೇಳ್ಬೋದು. ಸೊ ಆಲ್ರೆಡಿ ಹೇಳ್ದಂಗೆ ಈ ಫ್ಲಾಗ್ ಕೋಡ್ ಆಫ್ ಕಂಡಕ್ಟ್ ಏನು ಮಾಡುತ್ತೆ ಅಂತಂದರೆ, ಯಾವುದೇ ರೀತಿಯಾದಂತಹ ನಾವು ಮೊದಲಿಂದ ಪಾಲಿಸಿಕೊಂಡಂಥ ರೂಲ್ಸು ರೆಗ್ಯುಲೇಷನ್ಸ್ಗಳನ್ನ ಸೊ ಅದನ್ನು ಏನೋ ಸ್ಟಾಪ್ ಮಾಡೋವಂಥದ್ದಲ್ಲ ಅಂತಂದರೆ, ಸೊ ಇದು ಎಲ್ಲವನ್ನು ಒಟ್ಟುಗೂಡಿಸೋದು. ಅಂದರೆ ನಾವು ಏನೇನು ಪಾಲಿಸ್ಕೊಂಡು ಬಂದಿರ್ತೀವಿ ಮೊದಲಿಂದನೂ, ಸೊ ಅದನ್ನೆಲ್ಲ ಒಟ್ಟುಗೂಡಿಸಿ ಸೊ ಈ ಒಂದು ಸರಿಯಾದ ರೀತಿಯಾಗಿ ನಮ್ಮ ಭಾರತ ಧ್ವಜವನ್ನು ನಡ್ಸ್ಕೊಂಡು ಹೋಗುವಂಥದ್ದು ಆಗಿರುತ್ತೆ ಫ್ಲಾಗ್ ಕೋಡ್ ಆಫ್ ಇಂಡಿಯಾ ಅಂತ ಹೇಳ್ಬೋದಾಗಿದೆ. ನೋಡಿ, ಇಲ್ಲಿ ತ್ರಿವರ್ಣ ಧ್ವಜದ ಪ್ರದರ್ಶನವನ್ನು ನಿಯಂತ್ರಿಸುವ ನಿಯಮಗಳು ಅಂತ ಕೊಡಿದ್ದಾರೆ. ಅಂದರೆ ಫ್ಲಾಗ್ ಕೋಡ್ ಆಫ್ ಇಂಡಿಯಾ ಎಲ್ಲೆಲ್ಲಿ ಹಾರಿಸ್ಬೇಕು, ಎಲ್ಲೆಲ್ಲಿ ಹಾರಿಸಬಾರ್ದು, ಸೊ ಯಾವ ರೀತಿಯಾಗಿರಬೇಕು ಅನ್ನೋದನ್ನ ಈ ಫ್ಲಾಗ್ ಕೋಡ್ ಆಫ್ ಇಂಡಿಯಾ 2002 ನಮಗೆ ಹೇಳುತ್ತೆ ಅಂತ ಹೇಳ್ಬೋದಾಗಿದೆ. ಮೊದಲನೇದಾಗಿ ಏನು ಹೇಳಿತ್ತು, ನಾನು ಆಲ್ರೆಡಿ ಹೇಳಿದ್ದೀನಿ, ತ್ರಿವರ್ಣವಾದದ ಸಾಮಾನ್ಯ ವಿವರಣೆಗಳು, ಅಂದರೆ ಟ್ರೈ ಕಲರ್ಸ್ ಆಫ್ ದ ಫ್ಲಾಗ್. ಸೊ ಅದ್ರ ಬಗ್ಗೆ ಇದು ಹೇಳುತ್ತೆ. ಸೊ ಈ ಬಣ್ಣಗಳು ಯಾವ ರೀತಿಯಾಗಿರಬೇಕು ಅನ್ನೋದ್ರ ಬಗ್ಗೆ ಕೂಡ ಹೇಳುತ್ತೆ. ಸೊ ಈ ಬಣ್ಣಗಳು ನನ್ನ ಹೇಳ್ದಂಗೆ ಸಮತೋಲನವಾಗಿರಬೇಕು. ಅಂದರೆ ಈ ಕೇಸರಿ ಎಷ್ಟಿರುತ್ತೋ ಬಿಳಿನೂ ಅಷ್ಟೇ ಇರಬೇಕು, ಮತ್ತು ಬಿಳಿ ಎಷ್ಟಿರುತ್ತೋ ಮತ್ತು ಹಸಿರು ಕೂಡ ಅಷ್ಟೇ ಇರಬೇಕು. ಸೊ ಈ ರೀತಿಯಾಗಿ ಸಮತೋಲನದ ಬಗ್ಗೆ ತ್ರಿವರ್ಣದ ಸಾಮಾನ್ಯ ವಿವರಣೆಗಳನ್ನು ಇದು ಕೊಡುತ್ತೆ. ನೆಕ್ಸ್ಟ್ ಎರಡನೇದೇನು, ಯಾವುದೇ ಒಂದು ಸರ್ಕಾರಿ ಸಂಸ್ಥೆಗಳು ಮತ್ತು ಸರ್ಕಾರಿ ಸಂಸ್ಥೆಗಳಿಂದ ಧ್ವಜವನ್ನು ಪ್ರದರ್ಶಿಸಲು ನಿಯಮಗಳು. ಸೊ ಅದ್ರ ಬಗ್ಗೆ ಕೂಡ ನಿಯಮ ಕೊಡುತ್ತೆ, ಯಾವ್ಯಾವ ಸರ್ಕಾರಿ ಸಂಸ್ಥೆಗಳಲ್ಲಿ ಮಾಡ್ಬೋದು, ಯಾವ ಸರ್ಕಾರ ಸಂಸ್ಥೆಗಳಲ್ಲಿ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಈ ಒಂದು ಫ್ಲಾಗ್ ಕೋಡ್ ಆಫ್ ಇಂಡಿಯಾ ಹೇಳುತ್ತೆ. ಮತ್ತೆ ಪಬ್ಲಿಕ್ ಪ್ಲೇಸಸ್ ಮತ್ತು ಖಾಸಗಿ ಸಂಸ್ಥೆಗಳಲ್ಲಿ ಹೇಗೆ ಮಾಡೋದು ಅಂತ ಹೇಳುತ್ತೆ. ಮತ್ತು ಶಿಕ್ಷಣ ಸಂಸ್ಥೆಗಳಲ್ಲಿ ಸೊ ಈ ಧ್ವಜವಾದ ಪ್ರದರ್ಶನ ನಿಯಮಗಳ ಬಗ್ಗೆ ಕೂಡ ಇದಿರುತ್ತೆ ಫ್ಲಾಗ್ ಕೋಡ್ ಆಫ್ ಕಂಡಕ್ಟ್. ಸೊ ಎಲ್ಲಿ ಯಾವ ರೀತಿಯಾಗಿ ಹೇಗೆ ನಮ್ಮ ಧ್ವಜವನ್ನು ನಡೆಸ್ಕೊಂಡು ಹೋಗಬೇಕು ಅನ್ನೋದು ಇದೊಂದು ಒಂದು ಮೂಲ ಆಗಿರುತ್ತೆ ಅಂತ ಹೇಳ್ಬೋದಾಗಿದೆ. ನಾನು ಇದ್ರ ಬಗ್ಗೆ ಕೂಡ ನೋಟ್ಸ್ ಕೊಟ್ಟಿದ್ದೀನಿ, ಖಂಡಿತವಾಗ್ಲೂ ಯಾರು ನೋಡಿಲ್ವೋ ಅದು ನೋಡಿ, ನಾನು ವಿಡಿಯೋ ಮಾಡಿದ್ದೀನಿ. ಸೊ ಆದಷ್ಟು ಅದರಲ್ಲೂ ಕೂಡ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ನೆಕ್ಸ್ಟ್ ನೋಡಿ, ಗಮನಾರ್ಹ ಸಂಗತಿಗಳು ಅಂತ ನಾನು ಆಲ್ರೆಡಿ ಇದನ್ನು ಕೂಡ ನಾನು ಹೇಳಿದೆ. ನಮ್ಮ ಧ್ವಜ ಯಾವ ರೀತಿಯಾಗಿ ಮಾಡಿರಬೇಕು, ಕೈಯಿಂದ ನೂಲುವ ಮತ್ತು ಕೈಯಿಂದ ನೇಯ್ದ ಉಣ್ಣೆ, ಹತ್ತಿ, ರೇಷ್ಮೆ, ಸೊ ಈ ರೀತಿಯಾಗಿ ಮಾಡಬೇಕು. ವೂಲ್, ಕಾಟನ್, ಸಿಲ್ಕ್. ಸೊ ಈ ರೀತಿಯಾಗಿ ಖಾದಿ ಬಂಟಿಂಗ್ ಅಂತ ಹೇಳ್ತಾರೆ. ಖಾದಿ ಬಂಟಿಂಗ್ ಮಾಡಲ್ಪಟ್ಟಿದೆ. ನೋಡಿ, ಖಾದಿ ಬಂಟಿಂಗ್ ಅಂದ್ರೆ ಏನು ಅಂತ ನೀವು ತಿಳ್ಕೋಬೇಕು. ನಾನು ನಿಮಗೆ ಕೊಡ್ತಾ ಇರೋಂಥ ಒಂದು ಹೋಮ್ ವರ್ಕ್ ಅಂತಾನೆ ಅನ್ಕೊಂಬಿಡಿ. ಸೊ ಖಾದಿ ಬಂಟಿಂಗ್ ಅಂದ್ರೆ ಏನು ಅನ್ನೋದು ನೀವು ತಿಳ್ಕೊಬೇಕಾಗುತ್ತೆ. ನೆಕ್ಸ್ಟ್ ನೋಡಿ, ರಾಷ್ಟ್ರಧ್ವಜವು ಆಯತಕಾರ ಎಷ್ಟಿರಬೇಕು, ರೆಕ್ಟ್ಯಾಂಗ್ಯುಲರ್ ಶೇಪಲ್ಲಿ ಇರಬೇಕು. ಆಯತಕಾರ ರೆಕ್ಟ್ಯಾಂಗ್ಯುಲರ್ ಶೇಪಲ್ಲಿ ಇರಬೇಕು. ಸೊ ಅದರ ಲೆಂತ್ ಟು ವಿಡ್ತ್ ರೇಷಿಯೋ ಹೇಗಿರಬೇಕು, 3:2 ರೇಷಿಯೋಲಿ ಇರಬೇಕು. ಇದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್, ನಾನು ನಿನ್ನೆ ಕೂಡ ಹೇಳಿದ್ದೆ. ನೋಡಿ, ತೋರಿಸ್ತೀನಿ ನಿಮಗೆ. ನೋಡಿ, ಇದು 3:2 ರೇಷಿಯೋದಲ್ಲಿ ನಮ್ಮ ರಾಷ್ಟ್ರಧ್ವಜ ಇರಬೇಕಾದಂತ ಅಂತ ಹೇಳ್ಬೋದಾಗಿದೆ. ಸೊ ನೋಡಿ, ಇಲ್ಲಿ ಸರ್ಕಾರವು ಹೊರಡಿಸಿದ ಸೂಚನೆಗಳ ಅನುಸಾರವಾಗಿ ಸಾರ್ವಜನಿಕ ಕಟ್ಟಡಗಳ ಮೇಲೆ ಧ್ವಜವನ್ನು ಅರ್ಧಕ್ಕೆ ಹಾರಿಸಿದ ಸಂದರ್ಭಗಳನ್ನು ಹೊರತುಪಡಿಸಿ ರಾಜ್ಯ ಧ್ವಜವನ್ನು ಅರ್ಧಕ್ಕೆ ಹಾರಿಸಬಾರದು ಅಂತ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಯಾವುದೇ ಧ್ವಜವನ್ನು ಅರ್ಧಕ್ಕೆ ಹಾರಿಸಬಾರದು ಅಂತ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಸೂಚನೆಗಳ ಅನುಸಾರವಾಗಿ ಸೊ ಅರ್ಧಕ್ಕೆ ಹಾರಿಸಬಾರ್ದು ಅಂತ ಇಲ್ಲಿ ಕೊಟ್ಟಿರುವಂಥದ್ದು. ಈ ಪಾಯಿಂಟ್ಸ್ಗಳನ್ನ ನೀವು ನೋಡ್ಕೋಬೇಕು. ಮತ್ತೆ ನೋಡಿ, ಇಲ್ಲಿ ಅಂತ್ಯಕ್ರಿಯೆ ಸಮಯದಲ್ಲಿ ಸೊ ಯಾರಂದ್ರೆ ಅವ್ರು ಕೊಡೋಂಗಿಲ್ಲ. ಸೊ ಯಾವುದೇ ಒಂದು ವ್ಯಕ್ತಿ ಅಂತಂದ್ರೆ ಈ ಸಶಸ್ತ್ರ ಪಡೆಗಳಿರ್ಬೋದು, ಮತ್ತೆ ಈ ರಾಜಕೀಯವಾಗಿ ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳಿರ್ತಾರೆ, ಅವ್ರಿಗೆ ಮಾತ್ರ ಇದಕ್ಕೆ ಸಂಬಂಧಪಟ್ಟಿದ್ದು. ಈ ಅಂತ್ಯಕ್ರಿಯೆ ಸಮಯದಲ್ಲಿ ಎಲ್ರಿಗೂ ಸಂಬಂಧಪಡೋದಲ್ಲ ಅಂತ ಈ ಒಂದು ಪಾಯಿಂಟ್. ಮತ್ತೆ ನೋಡಿ, ಈ ಒಂದು ವೇಷಭೂಷಣ ಅಥವಾ ಸಮವಸ್ತ್ರದ ಭಾಗವಾಗಿ ಬಳಸಬಾರದು ಅಂತ ಕೊಟ್ಟಿದ್ದಾರೆ. ಸೊ ಯಾವುದೇ ಒಂದು ವೇಷ, ಸೊ ಈ ಒಂದು ಡಿಸೈನ್ಸ್ಗಾಗಲಿ, ಈ ಒಂದು ಡೆಕೋರೇಷನ್ಸ್ಗಾಗಲಿ ಈ ರೀತಿಯಾಗಿ ಎಲ್ಲ ಮಾಡಬಾರ್ದು. ಮತ್ತೆ ಈ ಒಂದು ಡ್ರೆಸ್ ಡಿಸೈನ್ಸ್ಗಳು ಮಾಡೋದಕ್ಕೆ ಈ ರೀತಿಯಾಗಿ ನಮ್ಮ ರಾಷ್ಟ್ರಧ್ವಜವನ್ನ ಹಾಕೋಬಾರ್ದು ಅಂತ ಎಲ್ಲ ನಿಯಮಗಳು ಹೇಳುತ್ತೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟು ನೋಡಿ, ಇದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್. ನಮ್ಮ ಗಾಂಧೀಜಿಯವರು ಏನೇನು ಹೇಳಿದ್ರು ಅಂತಂದ್ರೆ, ನಮ್ಮ ಒಂದು ರಾಷ್ಟ್ರಧ್ವಜಕ್ಕೆ ಈ ಕೇಸರಿ, ಬಿಳಿ ಮತ್ತೆ ಹಳದಿ ಏನೇನು ಸೂಚಿಸುತ್ತೆ ಅಂತ ನಾನು ನಿನ್ನೆ ಹೇಳಿದ್ದೆ. ಕೇಸರಿ
ಶಕ್ತಿ ಮತ್ತು ಧೈರ್ಯ. ಬಿಳಿ ಬಣ್ಣ ಶಾಂತಿ. ಹಳದಿ ಬಣ್ಣ ಏನು ತೋರಿಸುತ್ತೆ? ಫಲವತ್ತತೆ, ಅಂದ್ರೆ ಭೂಮಿಯ ಒಂದು ಫಲವತ್ತತೆ, ಅಂದ್ರೆ ಸಮೃದ್ಧಿಯನ್ನ ಸೂಚಿಸುತ್ತದೆ ಅಂತ ಹೇಳ್ಬೋದು. ಆದ್ರೆ ಈ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಪ್ರಕಾರ ಸೊ ಈ ಒಂದು ನ್ಯಾಷನಲ್ ಫ್ಲಾಗ್ ಧ್ವಜವನ್ನು ಹೇಗೆ ಹೇಗೆ ಅವರು ವರ್ಣಿಸ್ತಾರೆ ನೋಡಿ. ಸೊ ನೋಡಿ ಹೇಗೆ ವರ್ಣಿಸ್ತಾರೆ ಅಂತಂದ್ರೆ ನೋಡಿ, ಅಶೋಕ ಚಕ್ರವನ್ನು ಏನಾದ್ರು ವರ್ಣಿಸ್ತಾರೆ? ಚಕ್ರವು ಚಲನೆಯಲ್ಲಿ ಜೀವನ ಮತ್ತು ನಿಶ್ಚಲತೆಯಲ್ಲಿ ಮರಣವಿದೆ ಅಂತ ಹೇಳಿದೆ. ನಾನು ಇದನ್ನ ನೆನ್ನೆನೇ ಹೇಳಿದ್ದೀನಿ. ಲೈಫ್ ಇನ್ ಮೂಮೆಂಟ್, ಡೆತ್ ಇನ್ ಸ್ಟಾಗ್ನೇಷನ್ ಅಂತ ಹೇಳಿ ನನ್ನ ನೆನ್ನೆನೇ ಹೇಳಿದ್ದೀನಿ. ನೆನ್ಪಿಟ್ಕೋಬೇಕು. ಅಶೋಕ ಚಕ್ರ ಯಾವ್ದು ಏನನ್ನು ಸೂಚಿಸುತ್ತೆ ಅಂತಂದ್ರೆ ಲೈಫ್ ಇನ್ ಮೂಮೆಂಟ್, ಡೆತ್ ಇನ್ ಸ್ಟಾಗ್ನೇಷನ್. ಚಕ್ರವು ಚಲನೆ, ಜೀವನ ಮತ್ತು ನಿಶ್ಚಲತೆಯಲ್ಲಿ ಮರಣವಿದೆ. ಸೊ ಅದನ್ನ ನಾನು ಇಂಗ್ಲಿಷ್ ನಲ್ಲಿ ಕೂಡ ನಾನು ಇಲ್ಲಿ ಹಾಕಿರುವಂತದ್ದು. ನೆಕ್ಸ್ಟ್ ನೋಡಿ, ಕೇಸರಿ ಬಣ್ಣ ಏನನ್ನ ಹೇಳುತ್ತೆ? ನಿರಾಸಕ್ತಿ ಬಣ್ಣವು ನಿರಾಸಕ್ತಿ ಚದಿಸುವುದನ್ನು ಸೂಚಿಸುತ್ತದೆ ಅಂತ ಹೇಳಿ ಕೇಳ್ತದೆ. ಈ ನಿರಾಸಕ್ತಿಯಿಂದ ಇರೋದನ್ನ ಅದನ್ನು ತ್ಯಜಿಸಬೇಕು. ನಾವು ಯಾವಾಗಲೂ ಶಕ್ತಿಯುತವಾಗಿರಬೇಕು. ಸೊ ಅದೇ ರೀತಿಯಾಗಿ ಬಂದಂಥ ಪಾಯಿಂಟ್ಗಳು, ನಿರಾಸಕ್ತಿಯಿಂದ ತ್ಯಜಿಸಬೇಕು ಅಂತಂದ್ರೆ ನಾವು ಯಾವಾಗಲೂ ಒಂದು ಆಕ್ಟಿವ್ ರೀತಿಯಲ್ಲಿರಬೇಕು, ಶಕ್ತಿಯುತವಾಗಿ ಹುಮ್ಮಸ್ಸಿನಿಂದ ಇರಬೇಕು ಅನ್ನೋದನ್ನು ಈ ಒಂದು ಪಾಯಿಂಟ್ಗಳು ಹೇಳುವಂಥದ್ದು. ನೆಕ್ಸ್ಟ್ ನೋಡಿ, ಮಧ್ಯದಲ್ಲಿ ಬಿಳಿ ಬಣ್ಣ ಶಾಂತಿ ಅಂತ ಹೇಳ್ತು. ಬಟ್ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಸರ್ವಪಲ್ಲಿ ಅವರು ಬೆಳಕು ಅಂತ ಹೇಳಿ ಸೂಚಿಸ್ತಾರೆ. ಲೈಟ್ ಅನ್ನೋದು ನಿಮ್ಗೆ ತಲೆಗೆ ಬಂದ್ಬಿಡ್ಬೇಕು. ಲೈಟ್ ಮತ್ತೆ ಪಾತ್ ಆಫ್ ಟ್ರೂತ್ ಟು ಗೈಡ್ ಟು ಅವರ್ ಕಂಡಕ್ಟ್ ಅಂತ ಹೇಳಿ ಕೊಡ್ತಾರೆ. ಬೆಳಕು ನಮ್ಮ ನಡವಳಿಕೆಯನ್ನು ಮಾರ್ಗದರ್ಶಿಸಲು ಸತ್ಯದ ಮಾರ್ಗವಾಗಿದೆ ಅಂತ ಹೇಳಿ ಕೇಳಿದರೆ, ಈ ಒಂದು ಬೆಳಕು ನಾವು ಒಂದು ನಡೆಯುವ ಒಂದು ಮಾರ್ಗ, ಒಂದು ಸತ್ಯದ ಮಾರ್ಗವಾಗಿರಬೇಕು ಅಂತ ಹೇಳಿ ಹೇಳುವಂಥದ್ದು. ನೆಕ್ಸ್ಟ್ ನೋಡಿ, ಹಸಿರು ಬಣ್ಣ ಏನಂತ ತೋರಿಸುತ್ತೆ? ಮಣ್ಣಿನೊಂದಿಗೆ ನಮ್ಮ ಸಂಬಂಧವನ್ನು ತೋರಿಸುತ್ತದೆ ಅಂತ ಹೇಳಿ ಕೇಳ್ತಾರೆ. ನಮ್ಮ ಒಂದು ರಿಲೇಶನ್ಶಿಪ್ ಏನಿದೆ ಟು ದ ಸಾಯಿಲ್, ರಿಲೇಶನ್ಶಿಪ್ ಟು ದ ಸಾಯಿಲ್, ಈ ಮಣ್ಣು ನಮ್ದು ಅನ್ನೋ ಒಂದು ಭಾವನೆಯನ್ನ ಇಲ್ಲಿ ತೋರಿಸ್ತಾ ಇರುವಂಥದ್ದು. ಸೊ ನೋಡಿ, ಇದು ಈ ಪಾಯಿಂಟ್ಸ್ಗಳು ಬಹಳ ಇಂಪಾರ್ಟೆಂಟ್. ಇದೆಲ್ಲ ಯಾರು ಹೇಳಿದ್ರು? ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಹೇಳಿರುವಂತ ಪಾಯಿಂಟ್ಸ್. ಅವರು ಈ ರೀತಿಯಾಗಿ ನಮ್ಮ ರಾಷ್ಟ್ರಧ್ವಜವನ್ನು ವಿಂಗಡಿ, ಈ ರೀತಿಯಾಗಿ ಅವರ ಒಂದು ಮನಸ್ಸಿನ ಒಂದು ಪಾಯಿಂಟ್ಸ್ ಅಲ್ಲಿ, ಅವರ ಒಂದು ಯೋಚನಾ ಶಕ್ತಿಯಲ್ಲಿ ಬಂದಂತಹ ಒಂದು ಪಾಯಿಂಟ್ಸ್ಗಳೇನಿದೆ, ಸೊ ಅದನ್ನು ಅವರು ಇಲ್ಲಿ ಹೇಳ್ಕೊಂಡು ಹೋದಂಥದ್ದು. ಸೊ ಇದನ್ನ ನೀವು ನೋಡ್ಕೋಬೇಕಾಗತ್ತೆ. ಸೊ ಇದನ್ನ ನೀವು ನೋಡ್ಕೊಬೇಕಾಗತ್ತೆ. ಇದು ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿ ಹೇಳ್ಬೋದು. ಸೊ ನೆಕ್ಸ್ಟ್ ನೋಡಿ, ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್, ಭಾರತೀಯ ಮಾನದಂಡಗಳ ಬ್ಯೂರೋ ಅಂತ ಹೇಳಿ ಹೇಳ್ಬೋದು. ಅಥವಾ ಕನ್ನಡದಲ್ಲೇ ನೀವು ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅಂತ ನೆನ್ಪಿಟ್ಕೋಬೇಕು. ಸೊ ಇದು ಹೇಗಿರುತ್ತೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ನೋಡಿ, ನಾನು ಇದು ಗೂಗಲ್ನಲ್ಲಿ ಹುಡುಕಿರುವಂಥದ್ದು ನಿಮಗೆ ತೋರಿಸೋದಕ್ಕೋಸ್ಕರ. ಓಕೆನಾ? ನೀವೇನ್ ಮಾಡಬೇಕು, ನಾನು ಈ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿದ್ದೀನಿ. ನೀವು ಈ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಆದಷ್ಟು ನೀವು ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು ಅಂತ ಹೇಳ್ತೀನಿ. ನಾನು ಇದನ್ನ ಹೇಗೆ ಓದಬೇಕು ಅಂತ ಕೂಡ ನಾನು ನಿಮಗೆ ಹೇಳ್ಕೊಡ್ತೀನಿ. ನೋಡಿ, ಇದು ಇಂಡಿಯನ್ ಸ್ಟ್ಯಾಂಡರ್ಡ್ ಸ್ಪೆಸಿಫಿಕೇಶನ್ ಫಾರ್ ನ್ಯಾಷನಲ್ ಫ್ಲಾಗ್ ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ನೋಡಿ, ಈ ರೀತಿಯಾಗಿ ನಮ್ಮ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಇರುತ್ತೆ. ಅಂದ್ರೆ ನಮ್ಮ ಬಾವುಟವನ್ನ ಹೇಗೆ ಮಾಡಬೇಕು ಅಂತ ಹೇಳಿ ನಿಮಗೆ ಒಂದು ಐಡಿಯಾ ಬರುತ್ತೆ. ನೋಡಿ, ಸುಮ್ಮನೆ ಹೇಗೆ ಮಾಡೋದಲ್ಲ, ನಮ್ಮ ರಾಷ್ಟ್ರಧ್ವಜವನ್ನ ಅದಕ್ಕೂ ಕೂಡ ಕೆಲವೊಂದು ಸ್ಟ್ಯಾಂಡರ್ಡ್ಸ್ ಅನ್ನ ಫಾಲೋ ಮಾಡ್ತಾರೆ ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ನೋಡಿ, ಇದು ಯಾವಾಗ ಅಡಾಪ್ಟ್ ಮಾಡ್ಕೊಂಡ್ರು, ಯಾವಾಗ ಅದನ್ನ ಅಳವಡಿಸಿದ್ರು ಅನ್ನೋದು ಕೂಡ ಇಲ್ಲಿದೆ. ಇದನ್ನ ನೋಡ್ಕೋಬೇಕು ನೀವು. ನೋಡಿ, ದ ಇಂಡಿಯನ್ ಸ್ಟ್ಯಾಂಡರ್ಡ್ ವಾಸ್ ಅಡಾಪ್ಟೆಡ್ ಬೈ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಇನ್ಸ್ಟಿಟ್ಯೂಷನ್ ಆನ್ ಯಾವಾಗ 17ನೇ ಆಗಸ್ಟ್ 1968ರಲ್ಲಿ ಇದನ್ನ ಅಳವಡಿಸ್ಕೊಂಡ್ರು. ಮುಂಚಿತವಾಗಿ ಏನಿತ್ತು ಅದನ್ನ ಆಮೇಲೆ ಮಾತಾಡೋಣ. ಸೊ ನೋಡಿ, 1968ರಲ್ಲಿ ಈ ಒಂದು ಸ್ಟ್ಯಾಂಡರ್ಡ್, ಇಂಡಿಯನ್ ಸ್ಟ್ಯಾಂಡರ್ಡ್ ಅನ್ನೋದು ಅಂದ್ರೆ ನಮ್ಮ ಧ್ವಜ ಈ ರೀತಿಯಾಗಿರ್ಬೇಕು, ಇಷ್ಟು ಉದ್ದ ಇರಬೇಕು, ಇಷ್ಟು ದಪ್ಪ ಇರಬೇಕು, ಈ ರೀತಿಯಾಗಿ ಬಣ್ಣ ಇರಬೇಕು. ಸೊ ಈ ರೀತಿಯಾಗಿ 17ನೇ ತಾರೀಕು ಆಗಸ್ಟ್ 1968ರಲ್ಲಿ ಇದನ್ನ ಅಳವಡಿಸ್ಕೊಂಡಾಯ್ತು ಅಂತ ಹೇಳಿ ಕೊಟ್ಟಿರುವಂಥದ್ದು. ನೋಡಿ, ಈ ರೀತಿಯಾದಂಥ ಪಾಯಿಂಟ್ಸ್ಗಳನ್ನ ನೀವು ಇಲ್ಲಿ ಓದಬೇಕಾಗತ್ತೆ. ಅರ್ಥ ಆಯ್ತಾ? ಈ ರೀತಿ ಪಾಯಿಂಟ್ಸ್ಗಳನ್ನ ನೀವು ಓದಬೇಕಾಗತ್ತೆ. ನೋಡಿ, ಇಲ್ಲಿ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ಗಳು ಬರುವಂಥದ್ದು ಏನಂತಂದ್ರೆ, ನೋಡಿ, ಈ ಕಾಟನ್ ಖಾದಿ ಬಂಟಿಂಗ್ ಅಂದ್ರೆ ಏನು ಅಂತ ನೀವು ಅರ್ಥ ಮಾಡ್ಕೋಬೇಕು. ಕಾಟನ್ ಖಾದಿ ಡಕ್ ಅಂದ್ರೆ ಏನು ಅಂತ ನೀವು ಅರ್ಥ ಮಾಡ್ಕೋಬೇಕು. ಯಾಕೆ ಅಂತಂದ್ರೆ ಪ್ರತಿ ಒಂದಕ್ಕೂ ಕೂಡ ಒಂದೊಂದು ಸ್ಟ್ಯಾಂಡರ್ಡ್ಸ್ ಇರುತ್ತೆ. ನಾನು ನಿಮಗೆ ತೋರಿಸ್ತೀನಿ ನೋಡಿ. ನೋಡಿ, ಇದೊಂದು ಡಿಸೈನ್ ಸ್ಟ್ಯಾಂಡರ್ಡ್ಸ್ ಅಂತ ಹೇಳ್ತಾರೆ. ಅಂದ್ರೆ ವಿನ್ಯಾಸ ಹೇಗಿರಬೇಕು ಅನ್ನೋದು. ನೋಡಿ, ಯಾವ ರೀತಿಯಾದಂತಹ ಮೆಟೀರಿಯಲ್ಸ್ ಅಂದ್ರೆ ವಸ್ತುಗಳು, ಸೊ ಆ ಒಂದು ಬಾವುಟವನ್ನ ಮಾಡೋದಕ್ಕೆ ಯಾವ ರೀತಿಯಂತ ವಸ್ತುಗಳನ್ನ ಯೂಸ್ ಮಾಡ್ತಾರೆ, ಅದಕ್ಕೆ ಎಷ್ಟೆಷ್ಟು ಮೆಜರ್ಮೆಂಟ್ ಇರಬೇಕು ಅನ್ನೋದು ಕೂಡ ಇಲ್ಲಿ ಕೊಟ್ಟಿರ್ತಾರೆ. ನೋಡಿ ನೋಡಿ ಹೇಗಿದೆ ಸ್ಟ್ಯಾಂಡರ್ಡ್ಸ್ ಅಂತ ಹೇಳಿ. ಸೊ ನೋಡಿ, ಆಮೇಲಿಂದ ಇಲ್ಲಿ ನೋಡಿ, ಇದು ಬಹಳ ಇಂಪಾರ್ಟೆಂಟ್. ನೋಡಿ, ಬಿಳಿ ಬಣ್ಣ ಮತ್ತೆ ಕೇಸರಿ ಬಣ್ಣ ಮತ್ತೆ ಹಳದಿ ಬಣ್ಣ ಎಷ್ಟೆಷ್ಟು ಪ್ರಮಾಣದಲ್ಲಿ ಇರಬೇಕು. ಈ ಒಂದು ಎಕ್ಸ್ ಡೈಮೆನ್ಷನ್, ವೈ ಡೈಮೆನ್ಷನ್ ಮತ್ತೆ ಝೆಡ್ ಡೈಮೆನ್ಷನ್ ಅಂದ್ರೆ ಈ ಅಗಲ, ಉದ್ದ ಮತ್ತೆ ದಪ್ಪ, ಎಕ್ಸ್ ವೈ ಝೆಡ್. ಸೊ ಎಷ್ಟು ದಪ್ಪ ಇರಬೇಕು, ಥಿಕ್ನೆಸ್ ಅಂತ ಹೇಳ್ತಾರೆ, ಎಷ್ಟು ಲೆಂತ್, ವಿಡ್ತ್ ಅಂಡ್ ಥಿಕ್ನೆಸ್, ಸೊ ಎಷ್ಟೆಷ್ಟು ಗಾತ್ರದಲ್ಲಿ ಇರಬೇಕು ಅಂತ ಹೇಳಿಕೊಟ್ಟಿದ್ದಾರೆ. ಮತ್ತೆ ಬ್ರೈಟ್ನೆಸ್, ಸೊ ಎಷ್ಟು ಇಂಟೆನ್ಸಿಟಿ ಬ್ರೈಟ್ನೆಸ್ ಅಂದ್ರೆ ಕಲರ್, ಆ ಕಲರ್ ಎಷ್ಟು ಪರ್ಸೆಂಟೇಜ್ ಇರಬೇಕು. ನೋಡಿ, ಬಿಳಿ ಬಣ್ಣ 72% ಇರಬೇಕು, ಮತ್ತೆ ಈ ಒಂದು ಕೇಸರಿ ಬಣ್ಣ 21% ಇರಬೇಕು, ಮತ್ತೆ ಈ ಒಂದು ಹಳದಿ ಬಣ್ಣ 8.1% ಇರಬೇಕು. ನೋಡಿ, ಈ ಒಂದು ಪರ್ಸೆಂಟೇಜ್ಗಳನ್ನ ನೀವು ನೋಡ್ಕೋಬೇಕಾಗತ್ತೆ. ಎಷ್ಟೆಷ್ಟು ಪರ್ಸೆಂಟೇಜು ಈ ಒಂದು ಏನ್ ಹೇಳ್ತಾರೆ ಬ್ರೈಟ್ನೆಸ್ ಅಂದ್ರೆ ಹೊಳಪು,
ಆ ಒಂದು ಹೊಳಪು, ಆ ಬಣ್ಣದ ಒಂದು ಹೊಳಪು ಏನಿದೆ ಆ ಒಂದು ಬಾವುಟದ ಮೇಲೆ ಇಷ್ಟಿಷ್ಟು ಪರ್ಸೆಂಟೇಜ್ ಇರಬೇಕು ಅನ್ನೋದು ಕೂಡ ಇಲ್ಲಿ ಹೇಳುವಂಥದ್ದು. ಸೊ ನೋಡಿ, ಈ ಒಂದು ಖಾದಿ ಡಕ್ ಅನ್ನೋದು ಏನ್ ಹೇಳ್ತಾರೆ, ಸೊ ಇದನ್ನ ಸ್ಲೀವ್ಸ್ ಆಫ್ ದಿ ಫ್ಲಾಗ್ ಅಲ್ಲಿ ಯೂಸ್ ಮಾಡ್ತಾರೆ. ಅಂದ್ರೆ ಈ ಒಂದು ತುದಿಗಳಲ್ಲಿ, ಈ ಒಂದು ತುದಿಗಳಲ್ಲಿ ಬಳಸುವಂತಹ ಒಂದು ಇದು ಆ ಒಂದು ಬಟ್ಟೆ ಬಗ್ಗೆ ಇರುತ್ತೆ, ಮತ್ತೆ ನೂಲಿನ ಬಗ್ಗೆ ಇರುತ್ತೆ, ಸೀವಿಂಗ್ ಥ್ರೆಡ್. ಸೊ ಈ ಒಂದು ಏನು ನೇಯ್ಗೆ ಮಾಡ್ತೀರಾ ಆ ಒಂದು ನೂಲಿನ ಬಗ್ಗೆ ಕೂಡ ಇರುತ್ತೆ, ಯಾವ ಒಂದು ಸ್ಟ್ಯಾಂಡರ್ಡ್ ಯೂಸ್ ಮಾಡಬೇಕು, ಎಷ್ಟು ದಪ್ಪ ಇರಬೇಕು. ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಈ ಒಂದು ಖಾದಿ ಬಂಟಿಂಗ್ ಯಾವ ಯಾವ ಒಂದು ಸ್ಟ್ಯಾಂಡರ್ಡ್ಸ್ಗಳಿದೆ ಅಂತ ಹೇಳಿ ಕೂಡ ಇಲ್ಲಿ ಇರುವಂಥದ್ದು ನೀವು ನೋಡ್ಕೋಬೇಕಾಗತ್ತೆ. ಮತ್ತೆ ನೋಡಿ ಇಲ್ಲಿ ಸಿಂಪಲ್ ಆಗಿ ನೋಡ್ಕೊಳ್ಳಿ, ತುಂಬಾ ಎಲ್ಲ ಡೀಟೇಲ್ ಆಗಿ ಇದೆಲ್ಲ ನೆನಪಿರೋದಿಲ್ಲ. ಸೊ ಸುಮ್ಮನೆ ಸಿಂಪಲ್ ಆಗಿ ಒಂದು ಪಾಯಿಂಟ್ಗಳನ್ನ ತೋರಿಸ್ತಿಲ್ಲ, ಆ ರೀತಿಯಾಗಿ ಪಾಯಿಂಟ್ ನೋಡಿ, ಇದು ಎಷ್ಟು ಪರ್ಸೆಂಟೇಜು ಇರಬೇಕು, ಇದು ಈ ರೀತಿಯಾಗಿ ಇರಬೇಕು, ಇಷ್ಟಿಷ್ಟು ಪರ್ಸೆಂಟೇಜ್ ಇರಬೇಕು. ಸೊ ಈ ರೀತಿಯಾಗಿ ನೀವು ನೋಡ್ಕೊಂಡು ಹೋಗ್ಬೇಕು, ನಿಮ್ಗೊಂದು ಐಡಿಯಾ ಇರಬೇಕು ಸೊ ಹೇಗೆ ನಮ್ಮ ಧ್ವಜವನ್ನ ಮಾಡ್ತಾರೆ ಅನ್ನೋದ್ರ ಬಗ್ಗೆ. ಸೊ ನೋಡಿ ಎಲ್ಲ ಒಂದು ನೋಡಿ, ಈ ಒಂದು ಮರದ ಒಂದು ವಸ್ತುಗಳು ಏನು ಯೂಸ್ ಮಾಡ್ತಾರೆ ಈ ಒಂದು ಖಾದಿ ಮಾಡೋದ್ರ ಬಗ್ಗೆ ನೋಡಿ, ವುಡನ್ ಟಾಗಲ್ಸ್ ಅಂತ ಹೇಳ್ತಾರೆ, ಅದೇನಂದ್ರೆ ತಿಳ್ಕೊಬೇಕು ನೀವು. ಮತ್ತೆ ನೋಡಿ ಅದು ಹೇಗಿರುತ್ತೆ ನೋಡಿ, ನಮ್ಮ ಬಾವುಟ ನೋಡಿ ಎಷ್ಟೆಷ್ಟು ಇರಬೇಕು, ಎಷ್ಟೆಷ್ಟು ಅಗಲ ಉದ್ದ ನೋಡಿ ಯಾವ ರೀತಿ ಇರಬೇಕು, ಡೈಮೆನ್ಷನ್ಸ್ ನೋಡಿ ಪ್ರತಿಯೊಂದು ಇಲ್ಲಿ ಕೊಟ್ಟಿದ್ದಾರೆ. ಪ್ರತಿಯೊಂದು ನೋಡಿ ಯಾವ ರೀತಿಯಾಗಿ ಬಹಳ ಚೆನ್ನಾಗಿ ನೋಡಿ ಇಲ್ಲಿ ಕೊಟ್ಟಿರುವಂಥದ್ದು. ಇದೇ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅಂತ ಹೇಳಿ ಹೇಳ್ಬೋದು. ಇವಾಗ ನಿಮ್ಗೊಂದು ಐಡಿಯಾ ಬಂದಿರುತ್ತೆ ಏನಿದು ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅಂತ. ನೋಡಿ ಎಷ್ಟೆಷ್ಟು ಉದ್ದ ಎಷ್ಟೆಷ್ಟು ಅಗಲ ಇದೆ ಅಂತ ಹೇಳಿ ಕೂಡ ಇಲ್ಲಿ ಕೊಟ್ಟಿರುವಂಥದ್ದು. ನೆಕ್ಸ್ಟ್ ನೋಡಿ ಇಲ್ಲಿ ಸೈಜ್ ಬಗ್ಗೆ ಕೂಡ ಹೇಳಿದ್ದಾರೆ, ಸೊ ಎಷ್ಟೆಷ್ಟು ಸೈಜ್ ಇರಬೇಕು. ಈ ಒಂದು ಅಶೋಕ ಚಕ್ರದ ಬಗ್ಗೆನೂ ಕೂಡ ಇದೆ ನೋಡಿ. ಅಶೋಕ ಚಕ್ರ ಸುಮ್ಮನೆ ಹೇಗೋ ಒಂದು ಚಕ್ರ ಹಾಕ್ಬಿಟ್ಟು ಸೊ ಅಲ್ಲಿ ಒಂದು ಇದು ಕೊಡೋದಲ್ಲ ನೋಡಿ, ಇದು 15 ಡಿಗ್ರಿ ಇರುತ್ತೆ ನೋಡಿ. ಒಂದಕ್ಕೊಂದು ಕಡ್ಡಿಗಳೇನಿದೆ ಇಲ್ಲಿ 24 ಕಡ್ಡಿಗಳು, ಈ ಒಂದು ಒಂದಕ್ಕೊಂದು ಕಡ್ಡಿ ನೋಡಿ ಎಷ್ಟು 15 ಡಿಗ್ರಿಗಳಿರುತ್ತೆ. ಇದೆಲ್ಲ ಸೂಕ್ಷ್ಮವಾಗಿ ನೀವು ಗಮನಿಸಬೇಕು. ಸೊ ಈ ರೀತಿಯಾಗಿ ನಮ್ಮ ಇಂಡಿಯನ್ ಸ್ಟ್ಯಾಂಡರ್ಡ್ಸು ಸೊ ನಮಗೆ ಈ ರೀತಿಯಾಗಿ ಪ್ರತಿಯೊಂದು ಈ ಒಂದು ಬಾವುಟ ಹೇಗೆ ಮಾಡಬೇಕು ಅನ್ನೋದು ಮಾರ್ಗದರ್ಶನವನ್ನ ಕೊಡುತ್ತೆ ಮಾಡೋದಕ್ಕೆ ಅಂತ ಹೇಳಿ ಹೇಳ್ಬೋದು. ಸೊ ಈ ಒಂದು ಲಿಂಕನ್ನು ಹಾಕ್ತೀನಿ, ನೀವೇ ಈ ಒಂದು ಸ್ಟ್ಯಾಂಡರ್ಡ್ಸ್ ಬಗ್ಗೆ ತಿಳ್ಕೋಬೇಕು. ಗೂಗಲ್ ಮಾಡ್ತಿರೋ ಅಥವಾ ನೀವು ಲೈಬ್ರರಿಗೆ ಹೋಗ್ತಿರೋ ಅದು ನಿಮಗೆ ಬಿಟ್ಟಿದ್ದು. ಸೊ ಖಂಡಿತವಾಗ್ಲೂ ನೀವು ಇದ್ರ ಬಗ್ಗೆ ತಿಳ್ಕೊಂಡು ಸೊ ನೀವು ಮುಂದುವರಿಬೇಕು ಅಂತ ಹೇಳಿ ಹೇಳ್ತೀನಿ. ಸೊ ಇದು ಇಂಡಿಯನ್ ನ್ಯಾಷನಲ್ ಸ್ಟ್ಯಾಂಡರ್ಡ್. ಸೊ ಇದು ನಿಮಗೆ ಐಡಿಯಾ ಬಂತು ಅಂತ ಅಂದ್ಕೊಂಡಿದ್ದೀನಿ. ಸೊ ಹೇಗೆ ನಮ್ಮ ಒಂದು ಭಾರತ ಒಂದು ನ್ಯಾಷನಲ್ ಫ್ಲಾಗ್ ಅನ್ನ ಮಾಡ್ತಾರೆ ಅನ್ನೋದು ಸೊ ನಿಮಗೆ ಇವಾಗ ಐಡಿಯಾ ಬಂದಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಮುಂದೆ ಹೋಗೋಣ ಈಗ. ಸೊ ಮುಂದಕ್ಕೆ ನೋಡೋಣ. ಸೊ ನೋಡಿ ಈಗ ನೆಕ್ಸ್ಟ್ ಖಾದಿ, ಕರ್ನಾಟಕ ಖಾದಿ ಗ್ರಾಮೋದ್ಯೋಗ ಸಂಯುಕ್ತ ಸಂಘ. ನಾನು ನಿನ್ನೆ ಹೇಳಿದೆ ನೆನಪಿದ್ಯಾ? ಸೊ ಏನಿದು ಕರ್ನಾಟಕ ಖಾದಿ ಸಂಯುಕ್ತ ಸಂಘ? ನೋಡಿ ಎಷ್ಟು ರಾಜ್ಯಗಳಿದೆ, ಆದರೆ ನಮಗೆ ಇದು ಒಲಿದು ಬಂದಂತ ಒಂದು ಭಾಗ್ಯ ಅಂತಾನೆ ಹೇಳ್ಬೋದು. ನೋಡಿ ಕರ್ನಾಟಕ ಖಾದಿ ಗ್ರಾಮೋದ್ಯೋಗ ಸಂಯುಕ್ತ ಸಂಘ ಅನ್ನೋದೇನಿದೆ ಸೊ ಇವರಿಗೆ ಮಾತ್ರ ಸೊ ನಮ್ಮ ಭಾರತ ಧ್ವಜವನ್ನು ತಯಾರಿಸಲು ಮತ್ತು ಪೂರೈಸಲು ಅಧಿಕಾರ ಹೊಂದಿರುವ ಭಾರತದ ಏಕೈಕ ಘಟಕವಾಗಿದೆ. ಸೊ ನೋಡ್ದಾ ನಮ್ಮ ಕರ್ನಾಟಕ ಎಷ್ಟು ಇದಾಗಿದೆ ಅಂತ ಹೇಳಿ ನೋಡಿ, ಈ ಒಂದು ಏಕೈಕ ಘಟಕವಾಗಿದೆ ಅಂತ ಹೇಳಿ ಕೊಡಿದ್ದಾರೆ. ಇದೆಲ್ಲ ಬಹಳ ಇಂಪಾರ್ಟೆಂಟ್ ಪಾಯಿಂಟ್. ಇದಕ್ಕೆ ಶಾರ್ಟ್ ಫಾರ್ಮ್ ಆಗಿ ಏನಂತ ಕರೀತಾರೆ ಅಂತಂದ್ರೆ KKGSS ಅಂತ ಹೇಳಿ ಹೇಳ್ತಾರೆ, ಕರ್ನಾಟಕ ಖಾದಿ ಗ್ರಾಮೋದ್ಯೋಗ ಸಂಯುಕ್ತ ಸಂಘ. ಸೊ ಈ ರೀತಿಯಾಗಿ ಹೇಳ್ತಾರೆ. ಸೊ ಇದ್ರ ಬಗ್ಗೆ ಈಗ ತಿಳ್ಕೊಂತ ಹೋಗೋಣ. ಸೊ ಇದ್ರ ಇತಿಹಾಸ ಏನು, ಸೊ ಅವರು ರಾಷ್ಟ್ರಧ್ವಜವನ್ನ ಹೇಗೆ ಮಾಡ್ತಾರೆ, ಸೊ ಇವರ ವಹಿವಾಟು ಹೇಗಿದೆ ಅನ್ನೋದ್ರ ಬಗ್ಗೆ ಎಲ್ಲ ತಿಳ್ಕೊಂತ ಹೋಗೋಣ. ನೋಡಿ ಕರ್ನಾಟಕ ಖಾದಿ ಗ್ರಾಮೋದ್ಯೋಗ ಸಂಯುಕ್ತ ಸಂಘ ಹೇಳಿ ಭಾರತದ ಕರ್ನಾಟಕ ರಾಜ್ಯದ ಎಲ್ಲಿದೆ, ಧಾರವಾಡ ಜಿಲ್ಲೆಯಲ್ಲಿದೆ. ಮತ್ತೆ ಧಾರವಾಡ ನಗರದ ಬಳಿಯ ಗರಗ ಗ್ರಾಮದಲ್ಲಿ ಉತ್ಪಾದನಾ ಒಕ್ಕೂಟವಾಗಿದೆ ಅಂತ ಹೇಳಿ ಕೇಳಿದರೆ. ನೋಡಿ ಇಂಪಾರ್ಟೆಂಟ್, ಎಲ್ಲಿದೆ ಗರಗ, ಧಾರವಾಡ ಜಿಲ್ಲೆ, ಧಾರವಾಡ ನಗರ. ಸೊ ಇದನ್ನೆಲ್ಲನೂ ಕೂಡ ನೀವು ನೆನ್ಪಿಟ್ಕೋಬೇಕು ಅಂತ ಹೇಳಿ ಹೇಳ್ಬೋದಾಗಿದೆ. ನೆಕ್ಸ್ಟ್ ನೋಡೋಣ. ಸೊ ನೋಡಿ ಇದು ಇತಿಹಾಸ. ನೋಡಿ ಇಲ್ಲಿ ಖಾದಿ ಮತ್ತು ಇತರ ಗ್ರಾಮೋದ್ಯೋಗಗಳ ಬೆಳವಣಿಗೆಯ ಅಗತ್ಯವನ್ನು ಪೂರೈಸುವ ಒಕ್ಕೂಟವನ್ನು ರಚಿಸುವ ಗುರಿಯೊಂದಿಗೆ KKGSS ಅನ್ನು ಯಾವಾಗ ಸ್ಥಾಪನೆ ಮಾಡಿದ್ರು? 1 ನವೆಂಬರ್ 1957ರಲ್ಲಿ ಸ್ಥಾಪಿಸಲಾಯಿತು. ಯಾವುದಕ್ಕೆ? ಈ ಒಂದು ಗ್ರಾಮೋದ್ಯೋಗವನ್ನ ಬೆಳವಣಿಗೆ ಮಾಡೋದಕ್ಕೋಸ್ಕರ ಇದೊಂದು ಸ್ಥಾಪನೆ ಆಯಿತು ಅಂತ ಹೇಳಿ ಕೊಟ್ಟಿದ್ದಾರೆ. ನವೆಂಬರ್ 1, 1957. ಇದು ನೆನ್ಪಿಟ್ಕೋಬೇಕು, ಮಾರ್ಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಈ ವಲಯಗಳಲ್ಲಿ ಗ್ರಾಮೀಣ ಯುವಕರಿಗೆ ಉದ್ಯೋಗ ಅವಕಾಶವನ್ನು ಕೊಡೋದು ಕೂಡ ಇದೊಂದು ಗುರಿಯಾಗಿರುತ್ತೆ. ಸೊ ಯುವಕರಿಗೆ ಉದ್ಯೋಗ ಅವಕಾಶ. ಮತ್ತೆ ನೋಡಿ ರಾಜ್ಯಾದ್ಯಂತ ಸುಮಾರು ಎಷ್ಟು ಸಂಸ್ಥೆಗಳಿದೆ? 58 ಸಂಸ್ಥೆಗಳನ್ನು ಈ ಒಕ್ಕೂಟದ ಅಡಿಯಲ್ಲಿ ತರಲಾಯಿತು ಅಂತ ಹೇಳಿ ಕೊಟ್ಟಿದ್ದಾರೆ. ಎಷ್ಟು ಸಂಸ್ಥೆಗಳಿದೆ? 58 ಸಂಸ್ಥೆಗಳು ಇದೆ. ಮತ್ತೆ ನೋಡಿ ಕೇಂದ್ರ ಕಚೇರಿ ಯಾವುದು? ಕೇಂದ್ರ ಕಚೇರಿ ಹುಬ್ಬಳ್ಳಿಯಲ್ಲಿದೆ ಅಂತ ಹೇಳಿ ಕೊಟ್ಟಿರುತ್ತದೆ. ಕೇಂದ್ರ ಕಚೇರಿ ಹುಬ್ಬಳ್ಳಿಯಲ್ಲಿದೆ. ಮತ್ತೆ ಇದು ಎಷ್ಟು? 17 ಎಕರೆ ಭೂಮಿಯಲ್ಲಿ ಹರಡಿದೆ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ 17 ಎಕರೆ ಭೂಮಿಯಲ್ಲಿ ಸೊ ಈ ಒಂದು ಕೇಂದ್ರ ಕಚೇರಿ ಇರುವಂತದ್ದು. ನೆಕ್ಸ್ಟ್ ನೋಡಿ ಖಾದಿ ಉತ್ಪಾದನೆಯು 1982ರಲ್ಲಿ ಪ್ರಾರಂಭವಾಯಿತು. ಸೊ ಯಾವಾಗಿಂದ ಶುರುವಾಯಿತು ನಮ್ಮ ಕರ್ನಾಟಕದಲ್ಲಿ ಉತ್ಪಾದನೆ? 1982ರಲ್ಲಿ ಶುರುವಾಗುವಂಥದ್ದು. ಖಾದಿ ಉತ್ಪಾದನೆಯು 1982ರಲ್ಲಿ ಪ್ರಾರಂಭವಾಯಿತು. ಜವಳಿ ರಸಾಯನಶಾಸ್ತ್ರದ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಲು ತರಬೇತಿ ಕಾಲೇಜುಗಳು ಶುರುವಾಯಿತು. ಸೊ ಏನಕ್ಕೆ ಅಂತಂದ್ರೆ ಇದರಿಂದ ಹಲವಾರು ತಂತ್ರಜ್ಞರು
ಹುಟ್ಕೋತಾರೆ. ಸೊ ಹಲವಾರು ಏನಾಗುತ್ತೆ, ರಿಸರ್ಚ್ಗಳು ಸ್ಟಾರ್ಟ್ ಆಗುತ್ತೆ, ಡೆವಲಪ್ಮೆಂಟ್ಗಳು ಸ್ಟಾರ್ಟ್ ಆಗುತ್ತೆ ಇದರಿಂದ ಅಂತ ಹೇಳ್ಬೋದು. ಸೊ ಹಲವಾರು ಹೊಸ ರೀತಿಯಾದಂತಹ ಖಾದಿಗಳು ಬರುವಂಥದ್ದು. ಸೊ ಅದಕ್ಕೆ ಕಾಲೇಜುಗಳು ಸ್ಥಾಪನೆ ಮಾಡ್ತಾರೆ. ನೋಡಿ, ಎಲ್ಲ ಸರ್ಕಾರಿ ಅಧಿಕಾರಿಗಳು ಮತ್ತು ಅವರಿಂದ ಭಾರತೀಯ ಧ್ವಜಗಳನ್ನು ಖರೀದಿಸುತ್ತಾರೆ ಅಂತ ಹೇಳಿ ಕೂಡ ಇಲ್ಲಿ ಕೊಟ್ಟಿರುವಂಥದ್ದು. ಸೊ ಇದು ಇತಿಹಾಸ ಅಂತ ಹೇಳ್ಬೋದು. ಸೊ ಯಾವಾಗ ಸ್ಥಾಪನೆ ಆಯಿತು, ಯಾವಾಗಿಂದ ಖಾದಿ ಉತ್ಪಾದನೆ ಶುರುವಾಯಿತು, ಸೊ ಅದರ ಕೇಂದ್ರ ಕಚೇರಿ ಎಲ್ಲಿದೆ, ಸೊ ಎಷ್ಟು ಎಕರೆಗಳಲ್ಲಿದೆ, ಎಷ್ಟು ಸಂಸ್ಥೆಗಳು ಇದು ಕೆಳಗಡೆ ಬರುತ್ತೆ ಅನ್ನೋದು ಕೂಡ ಇದೆಲ್ಲನೂ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ನೋಡಿ, ಇದು ಬಂದು ಸೊ ಪ್ರೊಡಕ್ಷನ್ ಅಂತ ಹೇಳ್ಬೋದು. ಅಂದ್ರೆ ಏನೇನನ್ನ ಉತ್ಪಾದನೆಗಳನ್ನ ಮಾಡ್ತಾರೆ, ಉತ್ಪನ್ನಗಳನ್ನು ಮಾಡ್ತಾರೆ ಈ KKGS ಅನ್ನೋದು ಬಹಳ ಇಂಪಾರ್ಟೆಂಟ್. ನೋಡಿ, KKGS ನ ಪ್ರಮುಖ ಉತ್ಪಾದನೆವೆಂದರೆ ಭಾರತೀಯ ಧ್ವಜ ಅಷ್ಟೇ ನಮ್ಗೆ ಗೊತ್ತಿರೋದು. ಇನ್ಮೇಲಿಂದ ನೋಡಿ ಏನೇನು ಮಾಡ್ತಾರೆ ಅಂತ ಹೇಳಿ. ಇದಲ್ಲದೆ ಇದು ಖಾದಿ ಬಟ್ಟೆಗಳು, ಖಾದಿ ಕಾರ್ಪೆಟ್ಗಳು, ಖಾದಿ ಚೀಲಗಳು, ಖಾದಿ ಕ್ಯಾಪ್ಗಳು, ಖಾದಿ ಬೆಡ್ಶೀಟು, ಸಾಬೂನುಗಳು, ಕೈಯಿಂದ ಮಾಡಿದ ಕಾಗದ ಮತ್ತು ಸಂಸ್ಕರಿಸಿದ ಜೇನುತುಪ್ಪವನ್ನು ಸಹ ತಯಾರಿಸುತ್ತದೆ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಈ ರೀತಿಯಾಗಿ ನೋಡಿ, ಮರಗೆಲಸದು ಕೂಡ ಡೈಯಿಂಗು ಮತ್ತೆ ಕಮ್ಮಾರರಿಗೆ ಬೇಕಾದ ಉಪಕರಣಗಳು ಈ ರೀತಿಯಾಗಿ ಎಲ್ಲಾನು ಕೂಡ ಮಾಡುವಂಥದ್ದು. ಸೊ ನೋಡಿ, ಈ ಘಟಕವು 2006ರಲ್ಲಿ ISI ಪ್ರಮಾಣೀಕರಣದೊಂದಿಗೆ ಮಾನ್ಯತೆ ಪಡೆದಾಗ ರಾಷ್ಟ್ರ ಧ್ವಜದ ಉತ್ಪಾದನಾ ಕೇಂದ್ರವಾಗಿ ವಿಶಿಷ್ಟವಾಯಿತು ಅಂತ ಹೇಳಿ ಕೊಟ್ಟಿದ್ದಾರೆ. ಅಂದ್ರೆ ಮುಂಚೆ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಇರಲಿಲ್ಲ. ಸೊ ಅದಕ್ಕೆ ಏನಾಗುತ್ತೆ ಅಂತಂದ್ರೆ ನೋಡಿ, ಇಲ್ಲಿ ನೋಡಿ, ಈ ಹಿಂದೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಈ ಹಿಂದೆ BIS ಮಾರ್ಗಸೂಚಿಗಳ ಪ್ರಕಾರ ಧ್ವಜಗಳನ್ನು ತಯಾರಿಸಲಾಗಿರಲಿಲ್ಲ. ಓಕೆನಾ, ಮುಂಚೆ BIS ಸ್ಟ್ಯಾಂಡರ್ಡ್ಸ್ ನಾವು ಯೂಸ್ ಮಾಡ್ತಾ ಇರಲಿಲ್ಲ. ಆಮೇಲಿಂದ ಏನಾಯ್ತು ಅಂತಂದ್ರೆ, ಈ ಘಟಕವು 2006ರಲ್ಲಿ ಯಾವಾಗಿಂದ ತಗೊಳ್ತು, 2006ರಲ್ಲಿ ಏನಾಯ್ತು ಅಂತಂದ್ರೆ, ಈ ಒಂದು ISI ಪ್ರಮಾಣೀಕರಣದೊಂದಿಗೆ ಮಾನ್ಯತೆ ಪಡೆದಾಗ ರಾಷ್ಟ್ರಧ್ವಜದ ಒಂದು ಉತ್ಪಾದನಾ ಕೇಂದ್ರವಾಯಿತು. ಸೊ ISI ಪ್ರಕಾರ ಸೊ ಇದು ಮಾಡ್ತಾ ಇದ್ದಂಥದ್ದು. ಸೊ ಜೊತೆಗೆ ರಾಷ್ಟ್ರಧ್ವಜವನ್ನು ಮಾರಾಟ ಮಾಡುವ ಅಧಿಕಾರದೊಂದಿಗೆ ಅಂತ ಇತ್ತು. ಮತ್ತೆ ನೋಡಿ, ಪ್ರಸ್ತುತ ಧ್ವಜಗಳನ್ನು BIS ಮಾರ್ಗಸೂಚಿಗಳೊಂದಿಗೆ ಅನುಗುಣವಾಗಿ ತಯಾರಿಸಲಾಗುತ್ತಿದೆ ಅಂತ ಹೇಳಿ ಕೊಟ್ಟಿದ್ದಾರೆ. ನೋಡಿ, ಅಂದರೆ ರಾಷ್ಟ್ರಧ್ವಜವು ಕೈಯಿಂದ ನೂಲುವ ಮತ್ತು ಕೈಯಿಂದ ನೇಯ್ದ ಹತ್ತಿ, ಖಾದಿ, ಬಂಟಿಂಗ್ನಿಂದ ಮಾಡಲ್ಪಟ್ಟಿದೆ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಆಲ್ರೆಡಿ ಹೇಳ್ದಂಗೆ, ಸೊ ಕೈಯಿಂದ ಹ್ಯಾಂಡ್ಲೂಮ್ಸ್ ಮೂಲಕ ಮಾಡಲಾಗುತ್ತೆ ಸೊ ಈ ಒಂದು ಧ್ವಜ. ಈಗ ನಾವು BIS ಸ್ಟ್ಯಾಂಡರ್ಡ್ಸ್ ನ ಯೂಸ್ ಮಾಡ್ತಾ ಇರುವಂಥದ್ದು. ಸೊ BIS ಸ್ಟ್ಯಾಂಡರ್ಡ್ಸ್ ಬಂದಿದೆ, ಸೊ ಅದ್ರ ಪ್ರಕಾರ ಮಾಡ್ತಾ ಇದ್ದದ್ದು. ಸೊ ಮುಂಚೆ ನೋಡಿ ISI ಪ್ರಕಾರ ಆಗ್ತಾ ಇದ್ದಂಥದ್ದು, BIS ಅನ್ನ ಯೂಸ್ ಮಾಡ್ತಾ ಇಲ್ಲ ಅಂತ ಹೇಳಿ ಹೇಳ್ಬೋದಾಗಿದೆ. ಸೊ ಈ ಒಂದು BISI ಮಾರ್ಗಸೂಚಿ ಸೊ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ನೋಡಿ, ಸೊ ಇದನ್ನೆಲ್ಲ ನೀವು ಓದ್ಕೊಬೇಕಾಗತ್ತೆ. ಸೊ ಇದೆಲ್ಲ ಏನು ಅಂತಂದ್ರೆ, ಈ KS ಖಾದಿ ಘಟಕ ಧ್ವಜವನ್ನು ತಯಾರಿಸಲಾಗಿದೆ. ಸೊ ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗವು KGS ಇಡೀ ದೇಶಕ್ಕೆ ಭಾರತೀಯ ಧ್ವಜಕ್ಕೆ ಏಕೈಕ ತಯಾರಿಕಾ ಮತ್ತು ಪೂರೈಕೆದಾರ ಎಂದು ಪ್ರಮಾಣೀಕರಿಸಿದೆ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇದೆಲ್ಲನೂ ಕೂಡ ಜನರಲ್ ಪಾಯಿಂಟ್ಸ್ ತರ ಇಲ್ಲಿ ಕೊಟ್ಟಿದ್ದೀನಿ. ಸೊ BIS ನಿಂದ ನೋಡಿ ಯಾವ ರೀತಿಯಾಗಂತ ಎಷ್ಟು ಗಾತ್ರಗಳಿದೆ, ಸೊ ಎಷ್ಟು ಚಿಕ್ಕದಾಗಿತ್ತು, ಎಷ್ಟು ಚಿಕ್ಕದಾದಂತ ಒಂದು ಬಾವುಟವನ್ನ ಮಾಡ್ತಾರೆ, ಎಷ್ಟು ದೊಡ್ಡದು ಬಾವುಟಗಳನ್ನ ಇಲ್ಲಿ ಮಾಡ್ತಾರೆ. ಸೊ ಈ ರೀತಿಯಾಗಿ ಸೊ ಎಲ್ಲ ಡೈಮೆನ್ಷನ್ಸ್ ಕೊಟ್ಟಿರುವಂಥದ್ದು. ಸೊ ಎಲ್ಲ ಪಾಯಿಂಟ್ಸ್ಗಳನ್ನು ಸೊ ಈ ರೀತಿಯಾಗಿ ಓದಿ. ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಸುಮಾರು 60 ಜಪಾನಿನ ಹೊಲಿಗೆ ಯಂತ್ರಗಳನ್ನು ಸೊ ಹೊಲಿಗೆ ಮಾಡುವಾಗ ನಿಖರತೆಯನ್ನು ಕಾಪಾಡಿಕೊಳ್ಳಲು ಬಳಸಲಾಗುತ್ತದೆ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಈ ರೀತಿಯಾದಂಥ ಕೆಲವೊಂದು ಪಾಯಿಂಟ್ಸ್ಗಳಿದೆ. ಸೊ ಇದನ್ನ ನೀವೇ ಓದ್ಕೊಳ್ಳಿ ಅಂತ ಹೇಳ್ಬೋದಾಗಿದೆ. ಕೆಲವೊಂದು ಪಾಯಿಂಟ್ಸ್ಗಳನ್ನ ಹಾಕಿದ್ದೀನಿ, ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ನೋಡ್ಕೊಳ್ಳಿ. ನೋಡಿ, ಇಲ್ಲಿ ತಯಾರಿಕೆಯಲ್ಲಿ 100 ಸ್ಪೆಷಲಿಸ್ಟ್ ಸ್ಪಿನ್ನರ್ಗಳಿದ್ದಾರೆ, ಮತ್ತೆ 100 ನೇಕಾರರನ್ನು ನೇಮಿಸಲಾಗಿದೆ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಈ ರೀತಿಯಾದಂಥ ಕೆಲವೊಂದು ಫ್ಯಾಕ್ಟ್ಸ್ಗಳು ಸೊ ಕೊಟ್ಟಿದ್ದೀನಿ. ಸೊ ನೀವು ಇದನ್ನ ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ನೋಡಿ, ಸೊ ಕೊನೆಯದಾಗಿ ಅವರ ಒಂದು ಬಿಸ್ನೆಸ್ ಹೇಗಿದೆ, ಸೊ ಅವರ ಒಂದು ವ್ಯಾಪಾರ ಅಥವಾ ವಹಿವಾಟು ಹೇಗಿದೆ ಅಂತ ನೋಡಿ. KGS ನ ವಾರ್ಷಿಕ ವಹಿವಾಟು ಎಷ್ಟಿದೆ, ಸುಮಾರು 15 ಮಿಲಿಯನ್ ಇದೆ ನೋಡ್ರಪ್ಪ. ಸೊ 15 ಮಿಲಿಯನ್ ಅಂತ ಹೇಳಿ ಕೊಟ್ಟಿದ್ದಾರೆ. ಇದು ಡಾಲರ್ಸ್ ಲೆಕ್ಕದಲ್ಲಿ ಕೊಟ್ಟಿರುವಂಥದ್ದು. ನೆಕ್ಸ್ಟ್ ನೋಡಿ, KKGSS ನ ಪ್ರಮುಖ ಗ್ರಾಹಕರು ರಾಜಕಾರಣಿಗಳು ಮತ್ತೆ ರಾಜಕೀಯಕ್ಕೆ ಸಂಬಂಧಿಸಿದ ಜನರು. ಏಕೆಂದರೆ ಖಾದಿಯು ಭಾರತದ ಸ್ವತಂತ್ರ ಚಳುವಳಿಯ ಸಮಯದಲ್ಲಿ ಸ್ವಾವಲಂಬನೆಯ ಸಂಕೇತವಾಗಿದೆ ಮತ್ತು ಇದನ್ನು ಮಹಾತ್ಮ ಗಾಂಧಿ ಮತ್ತು ಇತರ ನಾಯಕರು ಧರಿಸಿದರು. 2007ರಲ್ಲಿ ಸೊ ರೂಪಾಯಿ 6 ಮಿಲಿಯನ್ ಮೌಲ್ಯದ ಧ್ವಜಗಳನ್ನು ಮಾರಾಟ ಮಾಡಿದೆ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದೆಲ್ಲ ಸ್ವಲ್ಪ ಬಿಸ್ನೆಸ್ ಬಗ್ಗೆ. ಸೊ ನಿಮ್ಗೆ ಬೇಕು ಅಂತಂದ್ರೆ ಆದಷ್ಟು ನೀವು ಗೂಗಲ್ ಮಾಡಿಕೊಂಡು ಸೊ ಆದಷ್ಟು ನೀವು ತಿಳ್ಕೊಳ್ಳಿ ಅಂತ ಹೇಳಿ ಇರ್ಬೋದಾಗಿದೆ. ಸೊ ಫ್ರೆಂಡ್ಸ್, ಇವತ್ತು ಇನ್ಫಾರ್ಮೇಶನ್ ಇಷ್ಟೇನೆ. ಸೊ ನಿಮ್ಗೆ ಇದು ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಲ್ಲರೂ ಚೆನ್ನಾಗಿ ಓದ್ಕೊಳ್ಳಿ. ಸೊ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಅಂತ ಹೇಳ್ತಾ ಇದ್ದೀನಿ.